ಅಡುಗೆ ಸಮಯ ಚಾನಲ್ ವೀಕ್ಷಕರೆಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು. ಪ್ರತ್ಯಕ್ಷ ದೇವರು ಆಗಿರುವಂತಹ ಸೂರ್ಯದೇವನ ಕೃಪೆ ಎಲ್ಲರ ಮೇಲಿರಲಿ ಅಂತ ಕೇಳ್ತಾ, ಸಾಂಪ್ರದಾಯಿಕ ಕ್ರಮಬದ್ಧ ವಿಧಿವಿಧಾನದಲ್ಲಿ ಸರಳವಾಗಿ ಪರಮಾನ್ನ ನೈವೇದ್ಯ ಮಾಡೋ ವಿಧಾನನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರಥಸಪ್ತಮಿ ಹಬ್ಬದಲ್ಲಿ ನೈವೇದ್ಯನ ರೆಡಿ ಮಾಡಬೇಕಂದ್ರೆ ಸೌದೆ ಒಲೆಯಿಂದ ಮಾಡಿರುವಂತಹ ಅಡಿಗೆ ತುಂಬಾ ಶ್ರೇಷ್ಠ. ನಾವು ಸೌದೆ ಒಲೆಯಿಂದ ನೈವೇದ್ಯನ ಮಾಡ್ತಾ ಇದ್ದೀವಿ. ಸೌದೆ ಒಲೆಯ ಅನುಕೂಲ ಇಲ್ಲದಿರುವವರು ಗ್ಯಾಸ್ ಸ್ಟವ್ನಿಂದ ಅಡುಗೆನ ಮಾಡ್ಕೋಬಹುದು. ನೀಟಾಗಿ ಕ್ಲೀನ್ ಮಾಡಿ 4 ದಿಕ್ಕಿಗೂ ರಂಗೋಲಿ ಹಾಕಿ ನೈವೇದ್ಯನ ಮಾಡ್ಕೋಬೋದು. ನಾನು ಒಲೆನ ಸಗಣಿಯಿಂದ ಸಾರಿಸಿ ರಂಗೋಲಿ ಬಿಟ್ಟು ಸಿದ್ಧ ಮಾಡ್ಕೊಂಡಿದ್ದೀನಿ. ಪರಮಾನ್ನ ಮಾಡೋದಕ್ಕೆ ದೇಸಿ ಹಸುವಿನ ಹಾಲನ್ನು ಬಳಸಬೇಕು. ಹೊರಗಡೆ ಸಿಗುವಂತಹ ಪ್ಯಾಕೆಟ್ ಹಾಲು, ಜೆರ್ಸಿ ಹಾಲನ್ನು ಬಳಸಬಾರ್ದು. ಇವಾಗ 1 ಕಪ್ ಹೊಸ ಅಕ್ಕಿನ ತಗೊಂಡಿದ್ದೀನಿ. ರಥಸಪ್ತಮಿ ಹಬ್ಬದಲ್ಲಿ ಬಳಸೋ ಅಕ್ಕಿನ ತೊಳಿಬಾರ್ದು. ಆದರೆ ಮಾರ್ಕೆಟ್ನಲ್ಲಿ ತಗೊಳ್ಳೋದ್ರಿಂದ ಅಕ್ಕಿ ಹುಳ ಆಗಬಾರ್ದು ಅನ್ನೋದ್ರಿಂದ ಪೌಡರ್ ಹಾಕಿರ್ತಾರೆ. ಹಾಗಾಗಿ 2 ಸತಿ ಅಕ್ಕಿನ ತೊಳೆದು ಮಡಿ ಬಟ್ಟೆ ಮೇಲೆ ಅಕ್ಕಿನ ಹರಡಿ ಅಕ್ಕಿಯಲ್ಲಿರುವಂತಹ ತೇವಾಂಶ ಹೋಗೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ನೈವೇದ್ಯ ಮಾಡೋದಕ್ಕೆ ಹಿತ್ತಾಳೆ ಪಾತ್ರೆನ ಶುದ್ಧೀಕರಣ ಮಾಡ್ಕೊಳ್ತಾ ಇದ್ದೀನಿ. ನೈವೇದ್ಯ ಮಾಡೋದಕ್ಕೆ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆನ ಮಾತ್ರ ಉಪಯೋಗಿಸಬೇಕು. ಹಿತ್ತಾಳೆ ಪಾತ್ರೆಯ ಹೊರಗಡೆ ಸುತ್ತ ಅರಿಶಿನ ಲೇಪನ ಮಾಡಿ ಗಂಧ ಮತ್ತು ಕುಂಕುಮನ ಇಡಬೇಕು. ಈ ಥರ ಶುದ್ಧೀಕರಿಸಿದಂತಹ ಪಾತ್ರೆಯಲ್ಲಿ ನೈವೇದ್ಯನ ಮಾಡಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಅಕ್ಕಿನಲ್ಲಿರುವಂತಹ ತೇವಾಂಶ ಪೂರ್ತಿಯಾಗಿ ಆರಿದೆ. 1 ಸ್ಪೂನ್ ಹಸುವಿನ ತುಪ್ಪನ ಹಾಕಿ ಎಲ್ಲ ಅಕ್ಕಿ ಮತ್ತು ತುಪ್ಪ ಹೊಂದ್ಕೊಳ್ಳೋ ರೀತಿ ಕಲಸಿ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ಗಣಪತಿ ಪೂಜೆ. ಗಣಪತಿ ಪೂಜೆ ಮಾಡಿಕೊಂಡ ನಂತರ ಒಲೆ ಪೂಜೆ. ಒಲೆನ ಹಚ್ಚಿ ಹಾಲನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನೆನಪಿರಲಿ, ಕಾಯಿಸಿರುವಂತಹ ಹಾಲನ್ನು ಉಪಯೋಗಿಸಬಾರ್ದು. 1 ಕಪ್ ಅಕ್ಕಿಗೆ 4 ಕಪ್ ಹಾಲನ್ನು ತಗೋಬೇಕು. ಹಾಲನ್ನು ಉಕ್ಸೋದ್ರಿಂದ 1 ಕಪ್ ಹೆಚ್ಚಿಗೆನ ತಗೊಂಡಿದ್ದೀನಿ. ಟೋಟಲ್ 5 ಕಪ್ ಹಾಲನ್ನು ತಗೊಂಡಿದ್ದೀನಿ. ಈ ದಿನ ಅಂದರೆ ರಥಸಪ್ತಮಿ ದಿನ ಹಾಲನ್ನು ಉಕ್ಕಿಸೋದ್ರಿಂದ ಸದಾ ಲಕ್ಷ್ಮೀ ಕೃಪೆ ನಮ್ಮ ಮೇಲಿರುತ್ತೆ. ಹಾಲು ಉಕ್ಕುವಾಗ ಉರಿನ ಜಾಸ್ತಿ ಕಡಿಮೆನ ಮಾಡೋದಕ್ಕೆ ಹೋಗಬಾರ್ದು. ಹಾಲು ಉಕ್ಕಿದ ನಂತರ ತುಪ್ಪ ಕಲಸಿ ಇಟ್ಟಿರುವಂತಹ ಅಕ್ಕಿನ ಹಾಕ್ತಾ ಇದ್ದೀನಿ. ಒಬ್ಬರಿಗೆ 3 ಹಿಡಿ ಲೆಕ್ಕದಲ್ಲಿ ಅಕ್ಕಿಯನ್ನು ಹಾಕಬೇಕು. ಫ್ರೆಂಡ್ಸ್, ಪರಮಾನ್ನನ ಕಲಿಸೋದಕ್ಕೆ ಕಬ್ಬಿನ ಜಲ್ಲೆನೇ ಉಪಯೋಗಿಸ್ಕೊಳ್ಬೇಕು. ಮನೆಯಲ್ಲಿರುವಂತಹ ಬೇರೆ ಯಾವುದನ್ನು ಕೂಡ ಬಳಸೋ ಹಾಗಿಲ್ಲ. ಈ ರೀತಿ ಕಬ್ಬಿನ ಜಲ್ಲೆನ ಉಪಯೋಗಿಸಿ ಮಾಡೋದ್ರಿಂದ ನೈವೇದ್ಯ ಪರಿಪೂರ್ಣ ಆಗೋದರ ಜೊತೆಗೆ ಹಾಲು ಉಕ್ಕಿ ಬರೋದು ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಅಕ್ಕಿ ಬೆಂದಿಲ್ಲ ಅನಿಸಿದ್ರೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ. ಆದರೆ ನೀರನ್ನು ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಅನ್ನ ಆಗಿದೆ. ಇವಾಗ 1 ಕಪ್ ಅಕ್ಕಿಗೆ 1 ಕಪ್ ಬೆಲ್ಲ ಸಮ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಜೋನಿ ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ. ಅನ್ನದ ಜೊತೆಗೆ ಬೆಲ್ಲ ಕರಗಿ ಸಿಹಿ ಹಿಡಿಯೋವರೆಗೆ ಬೇಯಿಸ್ಕೊಳ್ಬೇಕು.
ಕೊನೆಯಲ್ಲಿ ಕುಟ್ಟಿರುವಂತಹ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಪರಮಾನ್ನ ರೆಡಿ ಆಯಿತು. ನೈವೇದ್ಯನ ಬೀನ್ಸ್ ಎಲೆಯಲ್ಲಿ ಅರ್ಪಿಸೋದ್ರಿಂದ ತುಂಬ ಶ್ರೇಷ್ಠ. ರೆಡಿ ಇರುವ ಪರಮಾನ್ನವನ್ನು ಅಗ್ನಿದೇವರಿಗೆ ಸಮರ್ಪಿಸೋಣ. ನಂತರ ಪ್ರತ್ಯಕ್ಷ ದೇವರು ಸೂರ್ಯನಿಗೆ ನೈವೇದ್ಯನ ಅರ್ಪಿಸಿ ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.